ನಮಸ್ಕಾರ. ಶನಿ ವಕ್ರಿಯಾಗಿದ್ದಾನೆ ಕುಂಭರಾಶಿಯಲ್ಲಿ. ಜೂನ್ 29ರಿಂದ ನವೆಂಬರ್ 15, 2024. ನಾವು ಇಂದು ಸಿಂಹ ಲಗ್ನದವರ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ಲಗ್ನದವರಿಗೆ ಅವರ ಮನೆಯಿಂದ 7ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾನೆ. ಸಿಂಹ ಲಗ್ನದವರ ಎಜುಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ಲಗ್ನದವರು ಅಂಡರ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋರಿಗೆ ದಿಸ್ ಇಸ್ ದ ಟೈಮ್ ಆಫ್ ಯುವರ್ ಲೈಫ್. ಅಂದರೆ ಉತ್ತಮ ಫಲ. ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರಿಗೆ ನೀವು ಸ್ವಲ್ಪ 20% ಮೋರ್ ಎಫರ್ಟ್ನ ಹಾಕಬೇಕಾಗುತ್ತೆ. ನೀವು ಲಕ್ ಮೇಲೆ ರಿಲೇ ಮಾಡಿಕೊಂಡು ಇರೋದಕ್ಕಾಗೋದಿಲ್ಲ. ಮೋರ್ ಎಫರ್ಟ್ ದೆನ್ ಮೋರ್ ಸಕ್ಸಸ್. ಸಿಂಹ ಲಗ್ನದವರ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಯು ಶುಡ್ ಗಿವ್ ಮೋರ್ ಅಟೆನ್ಷನ್ ಟು ಯುವರ್ ರಿಲೇಷನ್ಶಿಪ್ ದಿಸ್ ಪೀರಿಯಡ್. ಮನಸ್ತಾಪಗಳು ಹೆಚ್ಚಾಗುತ್ತೆ. ಸಂಬಂಧಿಕರೊಡನೆ ಆಗಿರ್ಬೋದು, ಇಲ್ಲ ಮನೆಯಲ್ಲಾಗಿರ್ಬೋದು, ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಡಿಸ್ಪ್ಯೂಟ್ಸ್ ಆಗುತ್ತೆ. ಸೊ ಆದ್ದರಿಂದ ನೀವು ಕೆಲವೊಂದು ರಿಲೇಷನ್ಶಿಪ್ ಬ್ರೇಕಪ್ ಕೂಡ ಆಗ್ಬೋದು, ಇಲ್ಲ ನೀವು ಡಿವೋರ್ಸಿಗೆ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ವೆರಿ ಕೇರ್ಫುಲ್. ಬಟ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಸೋಷಲ್ ಸರ್ಕಲ್ ಆಗಿರ್ಬೋದು ಇಂಪ್ರೂವ್ ಆಗುತ್ತೆ. ಸಿಂಹ ಲಗ್ನದವರ ಜಾಬ್, ಬಿಸ್ನೆಸ್ ಮತ್ತು ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜಾಬಲ್ಲಿರೋರಿಗೆ ಅಷ್ಟು ಉತ್ತಮವಾಗಿಲ್ಲ. ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಡಿಫ್ರೆನ್ಸಸ್ ಆಗ್ಬೋದು. ಸೊ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುವಂಥ ಚಾನ್ಸಸ್ ಇದೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ದಿಸ್ ಇಸ್ ದ ಟೈಮ್ ಆಫ್ ಯುವರ್ ಲೈಫ್. ಯು ಕ್ಯಾನ್ ಜಸ್ಟ್ ಗೋ ಹೆಡ್. ಸಿಂಹ ಲಗ್ನದವರ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಹೆಲ್ತ್ ಆಸ್ಪೆಕ್ಟ್ಸಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ತೋರಿಸ್ತಾ ಇಲ್ಲ. ಬಟ್ ನಿಮಗೇನಾದರೂ ಕಾಂಪ್ಲಿಕೇಶನ್ಸ್ ಏನಾದರೂ ಮುಂಚೆನೇ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ಶನಿ ನಿಮಗೆ ಶಾಂತಿ, ನೆಮ್ಮದಿ ಎಲ್ಲದೂ ಕೊಡಲಿ ಅಂತ ಕೇಳ್ಕೊತ ಶುಭಂ.